ಶಿವದಾಸ, ಸೋದೆ ತಂದಿದ್ದೀಯಾ? ಹೊರಗಡೆ ಈ ದಿವಸ ನನಗೇ ಬೇಕಾ ಸೋದೆ? ಸಂತೋಷವಾಗಿ. ಸಾಕ? ಸಾಕು ಅನ್ನೋ ತೃಪ್ತಿಯೇ ಸರ್ವ ಸಾಧನೆಗಳಿಗೆ ಮೂಲ ಮಂತ್ರ ಅಂತ ತಾವೇ ಉಪದೇಶ ಮಾಡಿದ್ದೀರಿ. ಮನೆ ಹತ್ರ ಹಾಕೋಗ್ಲೆ? ಬೇಡ ಬೇಡ, ನಾವು ಹರ್ಸ್ಕೊಂಡು ಹೋಗ್ತೀವಿ. ಶುಭ ಮಸ್ತು. ಜೋಯಿಸ್ರೆ, ಕಾಡ್ನಿಂದ ಕಷ್ಟಪಟ್ಟು ಸೌದೆ ತರ್ತಾನೆ. ಮಾರುವಾಗ ಇಷ್ಟೇ ದುಡ್ಡು ಬೇಕು ಅಷ್ಟೇ ದುಡ್ಡು ಬೇಕು ಅಂತ ಕೇಳೋದೇ ಇಲ್ಲ ಅವನು. ಅವನು ಒಂದು ನಿಯಮ ಇಟ್ಕೊಂಡಿದ್ದಾನೆ ಈಶ್ವರಯ್ಯ. ಅತಿಥಿಗೆ ಊಟ ಹಾಕೋವರೆಗೆ ಅವ್ರು ಊಟ ಮಾಡೋಲ್ಲ. ಒಬ್ಬ ಅತಿಥಿ ಸತ್ಕಾರಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಸಿಕ್ಕರು ಸಾಕು, ಅದರಿಂದಲೇ ತೃಪ್ತನಾಗ್ತಾನೆ. ಅತಿಥಿ ಸತ್ಕಾರ ಅನ್ನದಾನ ಬೇರೆ ಮಾಡ್ತಾನ? ಹೌದು ಸ್ವಾಮಿ. ನಾನು ಈ ವ್ರತನ ಬಹಳ ದಿವಸಗಳಿಂದಲೂ ನಡ್ಸ್ಕೊಂಡು ಬಂದಿದ್ದೀನಿ. ಶಿವಾರ್ಪಣಮಸ್ತು, ಸ್ವೀಕರಿಸಿ. ಹೌದು, ನೀನು ಒಬ್ಬನೇ ಇರುವ ಹಾಗಿದೆಯಲ್ಲ ಈ ಮನೆಯಲ್ಲಿ. ನಿನ್ನ ಹೆಂಡತಿ ಮಕ್ಕಳು ಅವರು ಇವರು. ನನಗಿನ್ನೂ ಮದುವೆ ಆಗಿಲ್ಲ, ಆಗೋ ಇಚ್ಛೆನೂ ಇಲ್ಲ. ಅದು ನಿನ್ನಿಚ್ಛೆ ಅಲ್ಲ, ಶಿವನಿಚ್ಛೆ. ನಿನ್ನಂಥವನ ಕೈ ಹಿಡಿಯುವ ಹುಡುಗಿ ಎಲ್ಲೋ ಯಾರ ಮನೆಯಲ್ಲೋ ಹುಟ್ಟಿ ಇರ್ತಾಳೆ. ಒಂದ್ ಕೆಲಸ ಹೇಳಿದ್ರೆ ಸಾಕು, ಸಾಯಂಕಾಲದವರೆಗೂ ಅದನ್ನೇ ಮಾಡ್ತಿರ್ತೀಯಲ್ಲೇ. ಹೋಗಿ ಒಂದ್ ಹಿಟ್ ಪೀಸು ಹೋಗು. ಹೋಗು. ಅಪ್ಪ, ನೀರ್ ಕಾಯಿಸಿದ್ದೀನಿ, ಸ್ನಾನ ಮಾಡಿ. ಆಗ್ಲ ಹಿಟ್ಟು ಬೀಸಿದ್ದು ಸಾಕು. ಹಿಟ್ಟಲ್ಲಿ ಮುಸ್ರೆ ಪಾತ್ರೆ ಬಿದ್ದಿದೆ, ಹೋಗ್ ತೊಳಿ, ಆಮೇಲೆ ಹಿಟ್ಟು ತುಂಬುವಂತೆ. ಎದ್ದು ಹೋಗೆ. ಆಹಾ, ಏನ್ ಬಿಸಿದಾಳೆ, ಎಲ್ಲ ತರಿ ತರಿ. ಏನೇ ಪಾತ್ರೆ ತೊಳಿತಾ ಇದ್ಯೋ ಇಲ್ಲ ತೊಳೆಯೋ ಆಟ ಕಟ್ಕೊಂಡು ಕಾಲ ಕಳೀತಿದ್ಯೋ? ಇಲ್ಲ ಚಿಕ್ಕಮ್ಮ, ಎಲ್ಲ ಸ್ವಚ್ಛವಾಗಿ ತೊಳಿತೀನಿ. ತೊಳಿತೀಯ ಹುಟ್ಟದ ಮೇಲೆ ನಾ ತೊಳೆಯೋಕೆ ಅಂತ ತಾನೆ ಇನ್ನು ಮದುವೆ ಆಗದೆ ಬಿದ್ದಿರೋದು. ಹೋಗು, ಒಳಗಡೆ ಕೆಲಸ ನೋಡೋಗು. ನೀರ್ ತುಂಬು ಅಂದ್ರೆ ಅಷ್ಟೊತ್ತು, ಪಾತ್ರೆ ತೊಳಿ ಅಂದ್ರೆ ಇನ್ನಷ್ಟೊತ್ತು. ಸಾಯಂಕಾಲದವರೆಗೂ ಹಿಟ್ ಬೀಸ್ತಾನೆ ಕೂತಿರ್ತೀಯಾ? ಬೇಗ ಹಿಟ್ ತಗೊಂಬ, ರೊಟ್ಟಿ ಮಾಡ್ಬೇಕು. ಬಾರೆ ಬೇಗ. ಮಂಗಳ, ಒಗದ ಅಂಗವಸ್ತ್ರ ತಗೊಂಬಮ್ಮ. ಸರಿ. ಮಂಗಳ, ನಾನೊಂದು ದೊಡ್ಡ ತಪ್ಪು ಮಾಡ್ಬಿಟ್ನಮ್ಮ. ಏನಪ್ಪಾಜಿ? ನಿನ್ನ ಹಡದವಳು ಕೈಲಾಸವಾಸಿ ಆದ್ಮೇಲೆ ನಿನ್ನ ಯೋಗಕ್ಷೇಮ ನೋಡ್ಕೊಳ್ಳಿ ಅಂತ ನಾನು ಇವಳು ಮದುವೆ ಆದೆ. ಆದ್ರೆ ಇವಳು ಹಡ್ದವ್ರಿಗಿಂತಲೂ ಚೆನ್ನಾಗೇ ನೋಡ್ಕೊತಿದ್ದಾರೆ. ಇದನ್ನೆಲ್ಲ ನೀವು ಮನ್ಸಿಗೆ ಹಚ್ಕೋಬಾರ್ದು ಅಪ್ಪಾಜಿ. ಎಲ್ಗೋ ಹೊರಟಿದ್ದೀರಿ, ಹೋಗ್ಬಿಟ್ಟು ಬನ್ನಿ. ಸಾವುಕಾರ ಭದ್ರಯ್ಯನವರು ನಿನ್ನ ಸೊಸೆ ಮಾಡ್ಕೋಬೇಕು ಅಂತಿದಾರಂತೆ. ಮಾತಾಡೋಣ ಬನ್ನಿ ಅಂತಂದ್ಬಿಟ್ಟು ಜೋಯಿಸ್ರೆ ಹೇಳಿ ಕಳಿಸಿದ್ದಾರೆ. ಹೊರಟು ಬರ್ತೀನಮ್ಮ. ಇನ್ನೂ ಹರಟ್ಕೊಂಡೇ ನಿಂತಿದ್ಯಾ? ನನ್ ಮಾತು ಅಂದ್ರೆ ನಿನ್ಗೆ ಕಾಲ್ ಕಸ. ಲೇ, ನಾನು ನೋಡ್ತಾನೆ ಇದ್ದೀನಿ. ಯಾವಾಗ ನೋಡಿದ್ರು ಇವಳು ಪ್ರಾಣನ ಹಿಂಡ್ತಿದೀಯಲ್ಲ, ಅವಳೇನ್ ಮಾಡ್ತಿದ್ದಾಳೆ? ನಿನ್ ಮುದ್ದಿನ ಮಗಳು ಗಿರಿಜಾ ಮಲ್ಕೊಂಡಿದ್ದಾಳೆ. ಬೆಳಿತಾ ಇರೋ ಹುಡುಗಿ ಇಷ್ಟೊತ್ತಿಗೆ ಎದ್ದು ಏನ್ ಮಾಡ್ಬೇಕಾಗಿದೆ? ಅವಳು ಬೆಳೀತಾ ಇದ್ದಾಳೆ, ಇವಳು ಕೊರಗ್ತಾ ಇದ್ದಾಳೆ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಛೀ, ಅಲ್ಲೇನೆ ನೋಡ್ತಾ ಇದ್ಯಾ? ಗಿರಿಜನ್ ಹೇಳ್ತಿ, ಅವಳು ಸ್ನಾನ ಮಾಡ್ಸೋ ಹೋಗೆ. ಸರಿ ಚಿಕ್ಕಮ್ಮ. ಗಿರಿಜಾ, ಗಿರಿಜಾ, ಹೇಳಮ್ಮ, ಹೊತ್ತಾಯ್ತು. ಎದ್ದೇನ್ ಮಾಡ್ಬೇಕು? ಸ್ನಾನ ಮಾಡ್ಬೇಕು. ನಾವೇನ್ ಬ್ರಾಹ್ಮಣರೇನಕ್ಕ ದಿನ ಸ್ನಾನ ಮಾಡೋಕೆ? ತಿಂಗ್ಳಿಗೊಂದಿನ ಸ್ನಾನ ಮಾಡಿದ್ರೆ ಆಗೋಲ್ವಾ? ಛೇ, ಶುದ್ಧವಾಗಿದ್ರೆ ಶಿವನಿಗೆ ತುಂಬಾ ಪ್ರೀತಿ. ಬಾ, ಸ್ನಾನ ಮಾಡುವಂತೆ. ಒಳ್ಳೆ ಸೋಮಾರಿ ಅದೆಯಲ್ಲ. ಈಶ್ವರಯ್ಯ, ಭದ್ರಯ್ಯ, ನೀವಿಬ್ರು ಶಿವನ ಸಾನ್ನಿಧ್ಯದಲ್ಲಿ ಬೀಗರಾಗೋದಕ್ಕೂ ಒಪ್ಕೊಂಡಿದ್ದೀರಿ. ನಾವೇನೋ ಒಪ್ಕೊಂಡಿದ್ವಿ ಜೋಯಿಸ್ರೆ. ಆದ್ರೆ ಮದ್ವೆ ಆಗೋ ಹುಡುಗಿನ ಒಪ್ಪಿದನಿ ಅನ್ನೋದು ನಮ್ಗೆ. ನಾನು ಒಪ್ಕೊಂಡ ಮೇಲೆ ನನ್ನ ಮಗಾನು ಒಪ್ಕೊಂಡ ಹಾಗೇನೆ. ಏನಂತೀಯೋ ಮಹೇಶ? ಅಮ್ಮನ ಕೇಳಿ ಹೇಳ್ತೀನಿ. ಕೇಳಿದ್ರ? ನನ್ನ ಮಗ ಅಲ್ವೇ? ಯಜಮಾನರು ಒಪ್ಕೊಂಡ ಮೇಲೆ
ಅಮ್ಮನೂ ಒಪ್ಪಬೇಕು, ಮಗನೂ ಒಪ್ಪಬೇಕು, ಊರೇ ಒಪ್ಪಬೇಕು. ಹಾಗಾದ್ರೆ ಸರಿ. ನನ್ನ ಮಾತು ಎಲ್ರು ಕೇಳ್ತಾರೆ. ಶಿವನ್ ಸಮ್ಮುಖದಲ್ಲೇ ನಿಶ್ಚಿತಾರ್ಥ ನಿಶ್ಚಯವಾಯಿತು. ಶುಭಮಸ್ತು. ಈಶ್ವರಯ್ಯನವ್ರೆ, ಮದುವೆಗೆ ಏನೇನ್ ಏರ್ಪಾಡು ಮಾಡ್ಬೇಕೋ ಎಲ್ಲ ಮಾಡಿ ಮುಗಿಸಿ. ಬಹಳ ಸಂತೋಷ ಭದ್ರಯ್ಯನವ್ರೆ. ಜೋಯಿಸ್ರೆ, ಹಾ. ಒಂದು ಒಳ್ಳೆ ಮುಹೂರ್ತ ನೋಡಿ. ವೈಶಾಖ ಶುದ್ಧ ಸಪ್ತಮಿ ಸೋಮವಾರ ಮುಹೂರ್ತ. ಆ ದಿವಸ ನಿಮ್ಮ ಮಗಳ ಲಗ್ನ ತಲೆ ಮೇಲೆ ಕಲ್ಲು ಬಿದ್ರು ಹಾಗೇ ಆಗುತ್ತೆ. ದಯಮಾಡಿ ಬನ್ನಿ. ಬಂದ್ರಲ್ಲ, ಬಹಳ ಸಂತೋಷ. ನಡೀರಿ. ನಮಸ್ಕಾರ. ನಡೀರಿ. ನಮಸ್ತೆ. ಓ ಶಿವದಾಸ, ಇವತ್ತು ನನ್ನ ಮಗಳ ಮದುವೆ. ತಾಂಬೂಲ ತಗೊಂಡೋಗುತ್ತೆ. ಬಾ, ಇಟ್ಬಿಟ್ ಬಾ. ಕೂತ್ಕೋ. ಜೋಯಿಶ್ರೆ, ಇನ್ನೂ ಮುಹೂರ್ತ ಬರ್ಲಿಲ್ವಾ? ಬರ್ತಾ ಇದೆ. ಏನ್ ಬರ್ತಾ ಇದೆ? ಇನ್ನು ಹುಡುಗಿನೇ ಬರ್ಲಿಲ್ಲ? ಬರ್ತಾಳಪ್ಪ, ಒಳಗೆ ಅಲಂಕಾರ ಮಾಡ್ಕೊತಿದ್ದಾಳೆ. ಹಾಗೆ ಬಂದ್ರೆ ಏನಾಗುತ್ತೆ? ಅಯ್ಯೋ, ಅದೆಲ್ಲ ಶಾಸ್ತ್ರಪ್ಪ, ಸುಮ್ಮನೆ ಕೂತ್ಕೊಳ್ಳೋ. ನೀವ್ ಹೇಳೋದಕ್ಕೆ ಸುಮ್ಮನೆ ಕೂತಿದ್ದೀನಿ. ಇಲ್ದೆಲ್ಲ ಇದ್ರೆ ನಾನು ನಮ್ಮಪ್ಪನ ಹತ್ರ ಹೋಗ್ಬಿಡುವೆ. ಅಪ್ಪನ ಮಗನೇ, ಸುಮ್ಮನೆ ಕೂತ್ಕೊಳ್ಳೋ. ಅಮ್ಮ, ಏನು? ನಾನ್ ನಮ್ಮ ಅಪ್ಪನ ಮಗನೇನಾ? ಕೂತ್ಕೊಳ್ಳೋ ಸುಮ್ಮನೆ. ನಾನ್ ನಮ್ಮ ಅಪ್ಪನ ಮಗನೇ ಹೇಳಿದ್ಲು. ಜೋಯಿಶ್ರೆ, ಯಾಕೋ ನನ್ನ ಎಡಗಣ್ಣ ಹಾರ್ತಾ ಇದೆಲ್ಲ? ಅಯ್ಯೋ, ಅದು ವಾಯು ಸಂಬಂಧ. ತಾಳಿ ಕಟ್ಟಿದ ಮೇಲೆ ಬಲಗಣ್ಣ ಹಾರ್ತದೋ. ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳೋ ಪುಣ್ಯಾತ್ಮ. ಸರಿಯಾಗಿ ಕೂತ್ಕೊಳ್ಳೋ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಶ್ವರ. ಓಂ ಮಹಾಗಣಾಧಿಪತಿ ನಮಃ. ಜೋಯಿಶ್ರೆ, ಇದನ್ನೆಲ್ಲ ನಾಳೆ ಹೇಳಿದ್ರಾಗಲ್ವೋ? ಅಯ್ಯೋ, ನೀ ಸುಮ್ಮನೆ ಇರಪ್ಪ. ನಾನೀಗ ಮಂತ್ರ ಎಲ್ಲಿ ಬಿಟ್ಟೆ? ನನಗೇನ್ ಗೊತ್ತು? ಮನೇಲೇ ಬಿಟ್ರಿ. ಅಯ್ಯೋ ಅಮ್ಮ, ವಧುವನ್ನ ಕರ್ಕೊಂಡು ಬನ್ನಿ ಅಮ್ಮ. ಮಾಂಗಲ್ಯಂ ತತ್ವನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಶುಭಗೆ ತ್ವಂ ಜೀವ ಶರಣು. ಸಾವುಕಾರಿ, ನಿಮ್ಮ ಹೊಲಕ್ಕೆ ಬೆಂಕಿ ಬಿತ್ತು. ದವಸ ಧಾನ್ಯ ಎಲ್ಲ ಉರಿದು ಬೂದಿ ಆಗೋತು. ಒಂದ್ ಮನೆ ಮೇಲೆ ಉಳಿಲಿಲ್ಲ. ಅಯ್ಯೋ, ನಾವು ಆರಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಹೋಯ್ತೆ, ಎಲ್ಲ ಹೋಯ್ತೆ. ಎಲ್ಲಾ ಸರ್ವನಾಶವಾಗೋಯ್ತು. ಕಟ್ಟು, ತಾಳಿ ಕಟ್ಬೇಡ. ಇರೋ ಮಹೇಶ, ತಾಳಿ ಕಟ್ಬೇಡ. ಯಾಕೆ ಭದ್ರೇಂದ್ರೆ? ಮುಹೂರ್ತ ಸರಿಯಾಗಿ ಇದೆಯಲ್ಲ. ನೀನು ಮುಹೂರ್ತಕ್ಕೆ ಎಷ್ಟು ಬೆಂಕಿ ಬೀಳ, ನನ್ನ ಹೊಲಕ್ಕೆ ಬೆಂಕಿ ಬಿದ್ದು ಸರ್ವನಾಶವಾಗಿದೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇದೆಯೋ ಇದೆ. ಕೆಲವು ಹೆಣ್ಣು ಮಕ್ಕಳು ಭಾಗ್ಯಲಕ್ಷ್ಮಿರಾಗಿ ಮನೆಗೆ ಬಂದು ಉದ್ಧಾರ ಮಾಡ್ತಾರೆ. ಇಂಥವ್ರು ದರಿದ್ರ ಲಕ್ಷ್ಮಿರ ಹಾಗೆ ಹುಟ್ಟಿದ ಮನೇನ ಹಾಳು ಮಾಡಿ ಮೆಟ್ಟಿದ ಮನೇನ ಸುಟ್ಟು ಬೂದಿ ಮಾಡ್ತಾರೆ. ಸಾವುಕಾರ್ರೆ, ನನ್ ಮಂಗಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ತಾಳಿ ಕೈಲಿ ಹಿಡ್ಕೊಂಡ ನನ್ನ ಹೊಲಕ್ಕೆ ಬೆಂಕಿ ಬಿದ್ದು ಇನ್ನಿವಳು ನನ್ನ ಮನೆಗೆ ಕರ್ಕೊಂಡು ಹೋದ್ರೆ ನನ್ನ ವಂಶ ನಾಶವಾಗಿ ಹೋಗುತ್ತೆ. ದಾರಿ ಬಿಡೆಯ. ಏ ಮಹೇಶ, ಹೇಳು ಮೇಲೆ. ಆ ದರಿದ್ರ ಮುಖಾನ ಯಾಕೆ ನೋಡ್ತಾ ಕೂತಿದ್ಯಾ? ಹೇಳು. ಇದನ್ನೇನ್ ಮಾಡ್ಲಿ? ಇದನ್ನ ಎಸಿ. ಏನೇನು ನೋಡ್ತಾ ನಿಂತಿದ್ಯಾ? ನಡೆಯ ಮನೆಗೆ. ಸಾವುಕಾರ್ರೆ, ಶಾಂತಿಯಿಂದ ನನ್ನ ಮಾತು ಕೇಳಿ. ಕೇಳೋದಕ್ಕೆ ನಾನು ತಯಾರಾಗಿಲ್ಲ. ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ. ಭದ್ರು, ಎಲ್ಲ ಉರ್ದೋಯ್ತಾ? ಬರೋದಾಯ್ತು. ಇಲ್ಲಿ ಮುರಿದೋಯ್ತು. ಇನ್ಮೇಲೆ ನನ್ಗೆ ಇದೇ ಗತಿ. ಸಾವುಕಾರ ರತಿ ಅಂತ ಹುಡುಗಿರನ್ನ ತರ್ತಾರೆ. ಯೋ, ಬೇಗ ಬಂದ್ರೆ ನಮ್ ಕಡೆಯವರಲ್ಲ. ಏನ್ ಜೋಯಿಸ್ರೆ, ಈ ಮುಹೂರ್ತದಲ್ಲಿ ನನ್ನ ಮಗಳು ಮದುವೆ ಆಗೇ ಆಗುತ್ತೆ ಅಂತ ಹೇಳಿದ್ರಿ. ಹೌದಯ್ಯ,
ಈಗಲೂ ಅದನ್ನೇ ಹೇಳ್ತೀನಿ, ಖಂಡಿತ ಆಗೇ ಆಗುತ್ತೆ. ಇನ್ನೇನಾಗುತ್ತೆ? ಗಂಡು ಗಂಡನ ಕಡೆಯವರೆಲ್ಲ ಹೊರಟೆ ಹೋಗುದು. ಏನ್ ಹುಡುಕಾಡ್ತಿದ್ಯಾ? ನನ್ನ ಮಗಳು ಮಾಂಗಲ್ಯ ಎಲ್ಲಿದೆ ಅಂತ ಹುಡುಕ್ತಿದ್ದೀನಿ. ಇಲ್ಲಿದೆ, ನನ್ನ ಕಾಲ ಹತ್ರ ಬಂದಿತ್ತು, ಎತ್ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ತಗೊಳ್ಳಿ. ಹಾ, ನಿನ್ನ ಕಾಲ ಹತ್ರ ಇತ್ತ? ಅಂದ್ರೆ ಈ ಮಾಂಗಲ್ಯಕ್ಕೆ ಅಧಿಪತಿ ನೀನೇ ಅಂತ ಈಶ್ವರೇಚ್ಛೆ ಅಂತ ಕಾಣುತ್ತೆ. ಹಾ, ಈಶ್ವರಯ್ಯ ಬಾ ಇಲ್ಲಿ. ಶಿವದಾಸ ಬಡವಾದ್ರು ಸದ್ಗುಣಿ, ಮಂಗಳಿಗೆ ತಕ್ಕವರ ಕೊಟ್ಟು ಮದುವೆ ಮಾಡು, ಬಡವನ ಮನೆ ಬೆಳಗಲಿ. ಏನ್ ಆಲೋಚನೆ ಮಾಡ್ತಾ ಇದ್ದೀಯ? ಸೊಕ್ಕು ತುಂಬಿದ ಶ್ರೀಮಂತನ ಮನೆಯಲ್ಲಿ ಗುಲಾಮಲಾಗಿ ಬಿದ್ದಿರೋದಕ್ಕಿಂತ ಬಡವನ ಮನೆಯಲ್ಲಿ ರಾಣಿಯಾಗಿರ್ಲಿ. ಹೂವನ್ನು ಒಪ್ಪೋ. ಹುಚ್ಚರೇ, ತಾವು ಶಿವಸ್ವರೂಪಿಗಳು. ತಾವು ಹೇಗಪ್ಪಣೆ ಕೊಟ್ಟರೆ ಹಾಗೆ ನಡ್ಕೊಂಡು ನಾನು ಸಿದ್ಧವಾಗಿದ್ದೀನಿ. ಶಿವದಾಸ ಬಾ. ಸ್ವಾಮಿ, ನನಗೆ ಯಾಕೆ ಮದುವೆ? ನಾನು ನಿರ್ಗತಿಕ, ಬಡವ. ಆದರೂ ನೇಮನಿಷ್ಠೆಗಳಿಂದ ವ್ರತ ಮಾಡುವ ಶಿವಭಕ್ತ, ಧರ್ಮಿಷ್ಠ. ವಧುವನ್ನು ಕೊಡಿಸ್ತಾ ಇರೋ ಶಿವ ನಾಳೆ ಸಿರಿನೂ ಕೊಡಬಹುದು. ಬಾ ಈಶ್ವರಯ್ಯ, ಕರ್ಕೊಂಡ್ ಬಾ. ಶಿವದಾಸ, ಹಿರಿಯರ ಮಾತನ್ನು ಮೀರಬಾರ್ದು. ಶಿವನಿಚ್ಛೆ ಹೀಗೆ ಇರಬಹುದು. ಬಾ ಬಾ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ತದೇವ ಲಗ್ನಂ ಸುಧನಂತು ದೇವ, ತಾರಾಬಲಂ ಚಂದ್ರಬಲಂತು ದೇವ, ವಿದ್ಯಾಬಲಂ ದ್ವಯಬಲಂತು ದೇವ, ಗೌರೀಪತೆ ತೇಂಗ್ರೀ ಯುಗಂ ಸ್ಮರಾಮಿ. ಶಿವದಾಸ, ಆ ಮಾಂಗಲ್ಯ ಧಾರಣ ಮಾಡು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಶುಭ